ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಒಂದು ಕೊಟ್ಟಿದ್ದಾರೆ ಸರ್, ಸರ್ಕಾರಕ್ಕೆ ಈ ಗ್ಯಾರಂಟಿಗಳೇ ಹೊರೆ ಆಗ್ತಾ ಇದೆ ಅಂತ. ಈಗ ಅವರು ಅಧಿಕಾರಕ್ಕೆ ಬಂದ ಕೇವಲ 2.5 ವರ್ಷದಲ್ಲಿ ಅವರ ಬಣ್ಣ ಬಯಲಾಗ್ತಾ ಇದೆ. ಅವರು ಏನೊಂದು ದುರುದ್ದೇಶ ಇಟ್ಕೊಂಡು ಈ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಈಗ ಅದರಿಂದ ಅಧಿಕಾರಕ್ಕೆ ಬಂದರು, ಅವ್ರ ಕೆಲಸ ಆಗಿದೆ. ಈಗ ಏನಾದರೂ ಮಾಡಿ ಒಂದಲ್ಲ ಒಂದು ನೆಪ ಒಡ್ಡಿ ಆ ಗ್ಯಾರಂಟಿ ಭರವಸೆ ಏನು ಕೊಟ್ಟಿದ್ರು ಅದರಿಂದ ನುಣುಚ್ಕೋಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿದೆ. ಸೊ ಆ ಕಾರಣಕ್ಕಾಗಿ ಈಗಾಗಲೇ ಅವ್ರು ಹೇಳ್ತಿದ್ದಾರೆ, ಈಗಾಗಲೇ ತೆಲಂಗಾಣದವ್ರು ಹೇಳಿದ್ದಾಯಿತು, ನಾವು ಈ ಗ್ಯಾರಂಟಿ ಯೋಜನೆಗಳಿಂದ ಸಂಪೂರ್ಣವಾಗಿ ನಮ್ಮ ಆಡಳಿತ ಕುಸಿದು ಬಿದ್ದಿದೆ ಅಂತ. ಅದೇ ರೀತಿ ಈಗ ಇವರು ಕೂಡ ಆ ದಾರಿನಲ್ಲೇ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಬೇಕಾದ್ರೆ ಇವರಿಗೆ ಆ ಒಂದು ಆಲೋಚನೆ ಇರಬೇಕಾಗಿತ್ತು. ಯಾರೋ BPL ಕಾರ್ಡ್ ಹೋಲ್ಡರ್ಸ್ಗೆ ಯಾರು ನಿಜಕ್ಕೂ ಅವಶ್ಯಕತೆ ಇರುತ್ತೆ ಅಂಥವ್ರು ಘೋಷಣೆ ಮಾಡಬೇಕಾಗಿತ್ತು. ಅವತ್ತೇನು ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ, ಅವ್ರ ಬಣ್ಣ ಬಯಲಾಗಿದೆ. ಬಟ್ ನಮ್ಮ ನಿರ್ಧಾರ ಇದೆ, ಯಾವುದೇ ಕಾರಣಕ್ಕೂ ಜನರಿಗೆ ಸುಳ್ಳು ಹೇಳಬಾರ್ದು. ಇವರೇನು ಭರವಸೆ ಕೊಟ್ಟಿದ್ರು ಅದರ ಪ್ರಕಾರ ನಡ್ಕೋಬೇಕು. ಒಂದು ವೇಳೆ ಏನಾದರೂ ಈ ಬಜೆಟ್ ನಲ್ಲಿ ಗ್ಯಾರಂಟಿಗಳಿಗೆ ఎక్కువ ಕೊಟ್ಟಿದ್ದಾರೆ ಅಥವಾ ರಾಜ್ಯ ಸರ್ಕಾರ ವಾಪಸ್ ತಗೊಂಡಿದೆ ಬಿಜೆಪಿ ಹೋರಾಟ ಅಲ್ಲ, ಖಂಡಿತವಾಗ್ಲೂ ಕೂಡ ಈಗ ಅವರು ಗ್ಯಾರಂಟಿಗಳನ್ನ ವಾಪಸ್ ತಗೊಂಡಿದ್ದೇ ಆದರೆ ಅದು ಅವರ ಕೊನೆ. ಯಾಕೆ ಅಂತ ಹೇಳಿದ್ರೆ ಅವರು ಅನೌನ್ಸ್ ಮಾಡಬೇಕಾದ್ರೆ ಪ್ರಜ್ಞೆ ಇರಬೇಕಾಗಿತ್ತು, ಇದು ನಮ್ಗೆ ನಿಜಕ್ಕೂ ಮಾಡೋಕ್ಕಾಗುತ್ತಾ ಇಲ್ವಾ. ಗ್ಯಾರಂಟಿಗಳ ಕಾರಣಕ್ಕಾಗಿ ಅಭಿವೃದ್ಧಿ ಕುಂಠಿತ ಹೊಂದಿದೆ. ನಿಮಗೆ ನಗರ ಪ್ರದೇಶದಿಂದ ಹಿಡಿದು ಗ್ರಾಮೀಣ ಪ್ರದೇಶದವರೆಗೆ ಎಲ್ಲ ಕಡೆ ರಸ್ತೆಗಳು ಗುಂಡಿಗಳು ಬಿದ್ದು ಹೋಗ್ಬಿಟ್ಟಿದೆ. ಸಾವಿರಾರು ಜನ ಪ್ರಾಣ ಬಿಡ್ತಾ ಇದ್ದಾರೆ ಗುಂಡಿಗಳಲ್ಲಿ ಬಿದ್ದು. ಅದರ ಜೊತೆಯಲ್ಲಿ ಈಗೇನು ನಿರುದ್ಯೋಗ ತಾಂಡವ ಆಡ್ತಾ ಇದೆ, ಇವತ್ತು ಧಾರವಾಡದಲ್ಲಿ ನೋಡಿದ್ರಿ, ಜನ್ಜಿ ಏನಿದೆ, ನಮ್ಮ ಜನರೇಷನ್, ನೆಕ್ಸ್ಟ್ ಜನರೇಷನ್ ಯುವಕರು ಉದ್ಯೋಗಕ್ಕಾಗಿ ಕಾದು 2.5 ಲಕ್ಷ ವೇಕೆನ್ಸಿ ಇದೆ ಈ ರಾಜ್ಯದಲ್ಲಿ, ಖಾಲಿ ಇದೆ. ಅದರಲ್ಲಿ ಒಂದೇ ಒಂದು ಹುದ್ದೆ ಕೂಡ ಇವರು ಭರ್ತಿ ಮಾಡೋದಕ್ಕಾಗಿಲ್ಲ. ಸೊ ಅದೇ ರೀತಿಯಾಗಿ ಈಗ ಮೀಸಲಾತಿ ನೆಪ ಹೇಳ್ಕೊಂಡು ಇಲ್ಲಿವರೆಗೂ ಬಂದರು. ಈಗ ರಾಜ್ಯಪಾಲರು ಅನುಮೋದನೆ ಕೊಟ್ಟಿದ್ರು ಕೂಡ ಮತ್ತೆ ಮೀಸಲಾತಿನ 50% ಮಿತಿ ಒಳಗಡೆನೆ. ಹಾಗಾದ್ರೆ ಇವರು ಡಿಲೇ ಯಾಕೆ ಮಾಡಿದ್ರು? ನೀವು ಅಷ್ಟಕ್ಕೆ ಮಾಡೋದಾದ್ರೆ ಈಗ 2.5 ವರ್ಷ ಯಾಕೆ ನಿಲ್ಸಿದ್ರಿ? ಸೊ ಇವೆಲ್ಲ ಪ್ರಶ್ನೆ ಇರುತ್ತೆ. ಬರುವಂಥ ಬಜೆಟ್ ಅಧಿವೇಶನದಲ್ಲಿ ನಮ್ಮೆಲ್ಲ ಹಿರಿಯ ಮುಖಂಡರು BJPನಲ್ಲಿ ನಾವೆಲ್ಲ ಸೇರಿ ಖಂಡಿತವಾಗ್ಲೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಿಸೋವರೆಗೂ ನಮ್ಮ ಹೋರಾಟ ಇರುತ್ತೆ. ಇವರು ಯಾವೇ ಅನ್ಯಾಯಗಳ ವಿರುದ್ಧ BJP ಸ್ಟ್ಯಾಂಡ್ ಇದೆ. ರಾಜ್ಯಾಧ್ಯಕ್ಷರು, ನಮ್ಮ ನಾಯಕರುಗಳು, ವಿರೋಧ ಪಕ್ಷದ ನಾಯಕರು, ಚಲವಾದಿ ಅವರು, ನಮ್ಮ ಪರಿಷತ್ತಲ್ಲಿ ನಾವೆಲ್ಲ ಒಟ್ಟಾಗಿ ತೀರ್ಮಾನ ಮಾಡಿ ನಮ್ಮ ಹೋರಾಟ ಮುಂದುವರಿಸ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.